ಅದರ ವೈಷ್ಣವೋ ದೇವಿ ಎಲ್ಲಿ ಬರ್ತೈತ್ರಿ ಇದು? ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ ರಾಜಧಾನಿ ಶಿಮ್ಲಾ. ಇದು ಸಮರ್ ಕ್ಯಾಪಿಟಲ್. ಧರ್ಮಶಾಲಾ ಇದು ವಿಂಟರ್ ಕ್ಯಾಪಿಟಲ್. ಇದರಲ್ಲಿ ಇರೋದು ಹಿಮಾಚಲ ಪ್ರದೇಶದಲ್ಲಿ ಇರೋದು 4 ಮೇನ್ ಟೆಂಪಲ್. ಒಂದು ಜ್ವಾಲಾಮುಖಿ ಟೆಂಪಲ್, 2 ಇಡಿಂಬ ಟೆಂಪಲ್. ಇಡಿಂಬ ಯಾರು ಗೊತ್ತಾ ನಿಮಗ? ನೆಕ್ಸ್ಟ್ ಮಣಿಕರ್ಣ ದೇವಸ್ಥಾನ. ಮಣಿಕರ್ಣ ದೇವಸ್ಥಾನ. 4 ಬಾಬಾ ಬಾಲಕನಾಥ್ ದೇವಸ್ಥಾನ. ಹೌದಾ? ಜ್ವಾಲಾಮುಖಿ, ಇಡಿಂಬ, ಮಣಿಕರ್ಣ, ಬಾಬಾ ಬಾಲಕನಾಥ್. ಟೋಟಲ್ ಎಷ್ಟು ಅದಾವ್ರಿ? 4 ಇದಾವೆ. ಹೌದಾ? ಸೊ ಒಂದೇದು ಈ ಜ್ವಾಲಾಮುಖಿ ದೇವಸ್ಥಾನ. ಜ್ವಾಲಾಮುಖಿ ದೇವಸ್ಥಾನ ಕಂಡು ಬರೋದು ಕಾಂಗ್ರಾ ಜಿಲ್ಲೆಯ ಎಲ್ಲೇ? ಕಾಂಗ್ರಾ ಜಿಲ್ಲೆಯ ಹಿಮಾಚಲ ಪ್ರದೇಶ. ಯಾವ ಟೆಂಪಲ್? ಜ್ವಾಲಾಮುಖಿ ಟೆಂಪಲ್. ಹೌದಾ? ಇದು ಯಾವ ದೇವಿ ನೋಡ್ರಿ, ಇದು ಜ್ವಾಲಾಮುಖಿ ದೇವಿಗೆ ಸಮರ್ಪಿಸಲಾಗಿದೆ. ಯಾವ ದೇವಿಗ್ರಿ? ಜ್ವಾಲಾಮುಖಿ ದೇವಿಗೆ ಸಮರ್ಪಿಸಲಾಗಿದೆ. ನೋಡ್ರಿ, ಜ್ವಾಲಾಮುಖಿ ದೇವಿ ಅಂತಂದ್ರ ಆಕಿನ ಬಾಯಿ ಒಳಗಿಂದ ಬೆಂಕಿ ಬರೋದ್ರಿ. ಆಕಿನ ಬಾಯಿ ಒಳಗಿಂದ ಬೆಂಕಿ ಬರೋದು. ಹೌದಾ? ಸೊ ಇದಕ್ಕೆ ನಾವೇಂತೀವಿ? ಜ್ವಾಲಾಮುಖಿ ಟೆಂಪಲ್ ಅಂತ ಕರಿತೀವಿ. ಓಕೆ, ಇದನ್ನ ಕಟ್ಟಿದವ್ರು ಯಾರು? ರಾಜಾ ಭೂಮಿ ಚಂದ್ ಕಟೋಚ್ ಅಂತ. ಯಾರ್ರಿ? ರಾಜಾ ಭೂಮಿ ಚಂದ್ ಕಟೋಚ್. ರಾಜಾ ಭೂಮಿ ಚಂದ್ ಕಟೋಚ್. ಈ ರಾಜಾ ಭೂಮಿ ಚಂದ್ ಕಟೋಚ್ ಏನ್ ಕಟ್ಟನ್ರಿ? ರಾಜಾ ಭೂಮಿ ಚಂದ್ ಕಟೋಚ್. ಸರ್ ಏನ್ ಕಟ್ಟಿದನ್ರಿ ಅವನು? ಜ್ವಾಲಾಮುಖಿ ಟೆಂಪಲ್. ಈ ಜ್ವಾಲಾಮುಖಿ ಟೆಂಪಲ್ ಎಲ್ಲಿ ಬರ್ತೈತ್ರಿ? ಜ್ವಾಲಾಮುಖಿ ಟೆಂಪಲ್ ಎಲ್ಲಿ ಬರತ್ರಿ? ಹಿಮಾಚಲ ಪ್ರದೇಶ. ಈ ಜ್ವಾಲಾಮುಖಿ ದೇವಸ್ಥಾನ ಯಾವ ದೇವರಿಗೆ ಸಮರ್ಪಿಸಲಾಗಿದೆ? ದೇವಿಗೆ. ದೇವಿ ಹೆಸರೇನು? ಜ್ವಾಲಾಮುಖಿ ದೇವಿ. ಕರೆಕ್ಟ್. ಅರ್ಥ ಆಯ್ತು? ನೆಕ್ಸ್ಟ್ ಹೋಗನ್ರಿ. ಓಕೆ, ನೆಕ್ಸ್ಟ್ ಯಾರು? ಬಾಬಾ ಬಾಲಕನಾಥ್. ಬಾಬಾ ಬಾಲಕನಾಥ್ ಕಂಡು ಬರೋದಿಲ್ರಿ? ಅಮೀರ್ಪುರ್ ಜಿಲ್ಲೆ. ಯಾವ್ದ್ರಿ? ಅಮೀರ್ಪುರ್ ಜಿಲ್ಲೆ.
ಹಮೀರ್ಪುರ್ ಜಿಲ್ಲೆ ಹಿಮಾಚಲ್ ಪ್ರದೇಶ್. ಆಗ ಈ ಹಮೀರ್ಪುರ್ ಜಿಲ್ಲೆಯಲ್ಲಿ ಬಾಬಾ ಬಾಲಕನಾಥ್ ಕಂಡು ಬರ್ತಾರೆ. ಹಾಗಾದ್ರೆ ಇದು ಏನ್ರಿ, ಈ ಬಾಬಾ ಬಾಲಕನಾಥ್ ಲಾರ್ಡ್ ಶಿವ, ಕಲಿಯುಗದಲ್ಲಿ ಲಾರ್ಡ್ ಶಿವ ಅಂತೇಳಿ ಪ್ರತೀತಿಯ ಇನ್ಕಾರ್ನೇಷನ್ ರೀ. ಹೌದಾ, ಕಲಿಯುಗದ ಶಿವನ ರೂಪ. ಇದು ಎಲ್ಲಿ ಕಂಡು ಬರತ್ರಿ? ಕಲಿಯುಗದ ಶಿವನ ರೂಪ ಯಾವ್ದ್ರಿ? ಬಾಲಕನಾಥ್. ಸರ್ ಎಲ್ಲಿ ಬರ್ತೈತ್ರಿ ಇದು? ಹಮೀರ್ಪುರ್ ಜಿಲ್ಲೆ. ಹಮೀರ್ಪುರ್ ಜಿಲ್ಲೆ. ಸೊ ಹಮೀರ್ಪುರ್ ಜಿಲ್ಲೆ ಎಲ್ಲಿ ಬರ್ತೈತ್ರಿ ಇದು? ಹಮೀರ್ಪುರ್ ಜಿಲ್ಲೆ ಎಲ್ಲಿ ಬರ್ತೈತ್ರಿ? ಹಿಮಾಚಲ್ ಪ್ರದೇಶ. ಹಿಮಾಚಲ್ ಪ್ರದೇಶದಲ್ಲಿ ಎಷ್ಟು ದೇವಸ್ಥಾನಗಳು ಕಂಡು ಬರ್ತಾವ್ರಿ? ನಾವು ಓದೋದು ಟೋಟಲ್ ಆಗಿ 4. ಎಷ್ಟು? 4. ಯಾವ್ಯಾವ? ಜೋಗಿ. ಸೆಕೆಂಡ್ ಇಡಿಮ ಬಗ್ದೈತ್ರಿ? ಇಲ್ಲ. ಓಕೆ, ಲಾಸ್ಟ್ ಯಾವ್ದ್ರಿ? ಇಡಿಂಬ ಟೆಂಪಲ್. ಸರ್ ಇಡಿಂಬ ಟೆಂಪಲ್ ಎಲ್ಲಿ ಬರೋದ್ರಿ? ಮನಾಲಿ, ಹಿಮಾಚಲ್ ಪ್ರದೇಶದಾಗ ಮನಾಲಿ. ಹಿಮಾಚಲ್ ಪ್ರದೇಶ ರಾಜಧಾನಿ ಯಾವ್ದ್ರಿ? ಹಿಮಾಚಲ್ ಪ್ರದೇಶ ರಾಜಧಾನಿ ಯಾವ್ದ್ರಿ? ಶಿಮ್ಲಾ. ಯಾವ್ದ್ರಿ? ಶಿಮ್ಲಾ. ಸರ್ ಕಟ್ಟಿದವ್ರು ಯಾರ್ರಿ? ಮಹಾರಾಜ ಬಹದ್ದೂರ್ ಸಿಂಗ್. ಯಾರ್ರಿ? ಮಹಾರಾಜ ಬಹದ್ದೂರ್ ಸಿಂಗ್. ಯಾವಾಗ ಕಟ್ಟಿದ್ರೆ ಅವನು? 1553. ಹಂಗಾದ್ರೆ 1526 ಏನಾಗೈತ್ರಿ ಗೊತ್ತದ ನಿಮಗೆ? 1526 ಪಾನಿಪತ್ನ 1ನೇ ಕದನ. ಕ್ಲಾಸಿಕ್ ಕದನ ಅಲ್ಲಪ್ಪ, ಪಾನಿಪತ್ ಕದನ. ಪಾನಿಪತ್ ಎಷ್ಟನೇ ಕದನ ಇದು? 1ನೇ ಕದನ. ಯಾರ್ಯಾರ ನಡುವೆ ನಡೀತ್ರಿ ಗೊತ್ತದ ರೀ? ಇರ್ಲಿ. ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ. ಓಕೆನಾ? ಹಂಗ ಭಾರತದಲ್ಲಿ ಎಷ್ಟು ಪಾನಿಪತ್ ಕದನಗಳಿವೆ ರೀ? ಕದನಗಳಾಗಿವೆ 3. ಓಕೆ, ನೆನಪಿಟ್ಕೋಬೇಕು. ಓಕೆನಾ? ನೆಕ್ಸ್ಟ್ ರಾಜ್ಯ ಹೋಗನ್ರಿ. ಹಂಗಂದ್ರೆ ವೈಷ್ಣವಿ ದೇವಿ ಟೆಂಪಲ್ ಎಲ್ಲಿ ಕಲೆ ಬರ್ತೀರಿ? ವೈಷ್ಣವಿ ದೇವಿ ಟೆಂಪಲ್ ಎಲ್ಲಿ ಬರತ್ರಿ? ಓಕೆ, ನೆಕ್ಸ್ಟ್ ಅಮರನಾಥ್ ದೇವಾಲಯ. ಅಮರನಾಥ್ ದೇವಾಲಯ. ಮಾರ್ಕಂಡ ಸೂರ್ಯ ದೇವಾಲಯ.
ಹೌದಾ? ಸೊ ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿ. ಅಪಿ ಉತ್ತರಾಖಂಡದಾಗೂ 2 ರಾಜಧಾನಿಗಳ ಬರ್ತಾವ ನೋಡು. ಡೆಹ್ರಾಡೂನ್ ಇದು ವಿಂಟರ್ ಕ್ಯಾಪಿಟಲ್, ಗೇರ್ ಸೇನ್ ಅಂತ, ಗಯರ್ ಸೇನ್, ಐ ಥಿಂಕ್ ನೀವು ಇದು ಸಲ ಫಸ್ಟ್ ಟೈಮ್ ಕೇಳಾಕತ್ರಿ ಕಾಣತ್ತೀವೆಲ್ಲ. ಗಯರ್ ಸೇನ್ ಅನ್ನೋದು ಕರೆಕ್ಟಾ? ಇದು ಸಮರ್ ಕ್ಯಾಪಿಟಲ್. ಹೌದಾ? ಗಯರ್ ಸೇನ್ ಅನ್ನೋದು ಇದು ಸಮ್ಮರ್ ಕ್ಯಾಪಿಟಲ್. ವಿಂಟರ್ ಕ್ಯಾಪಿಟಲ್ ಯಾವುದು? ಡೆಹ್ರಾಡೂನ್. ಓಕೆ ರೀ, ಅರ್ಥ ಆಯ್ತು? ನೆಕ್ಸ್ಟ್ ಹೋಗೋಣ. ಓಕೆ, ಒಂದನೇದು ಅವನ ಸರ್ಕಾರಕ್ಕೆ ಕೇಳೋಣ ಅಂತ, ಈಸಿ ಆಗ್ಲಿ ಅಂತ. ಒಂದನೇದು ಯಾವ್ದ್ರಿ? ನಮ್ಮ ಇಷ್ಟವಾದ ದೇವರು ಯಾವುದು? ಬದ್ರಿನಾಥ್. ಯಾವ್ದ್ರಿ? ಈ ಬದ್ರಿನಾಥ್ ಐತಲ್ರಿ, ಕಂಡು ಬರೋದ್ರಿ ಗರ್ವಾಲ. ಹೌದಾ? ಗರ್ವಾಲದಲ್ಲಿ ಕಂಡು ಬರತ್ರಿ. ಗರ್ವಾಲದಾಗ ಎಲ್ರಿ? ಅಲಕನಂದ ನದಿಯ ದಡದ ಮೇಲೆ. ಯಾವ ನದಿಯ ರೀ? ಅಲಕನಂದ ನದಿಯ ದಡದ ಮೇಲೆ. ಅಲಕನಂದ ನದಿಯ ದಡದ ಮೇಲೆ. ಯಾವ್ದ್ರಿ? ಅಲಕನಂದ ನದಿಯ ದಡದ ಮೇಲೆ. ಇದು ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಓಕೆನಾ ರೀ? ಹಂಗಾದ್ರೆ ಬದ್ರಿನಾಥ್ ಯಾವ ನದಿಯ ದಡದ ಮೇಲಿದೆ ರೀ? ಬದ್ರಿನಾಥ್ ಯಾವ ನದಿಯ ದಡದ ಮೇಲಿದೆ? ಯಾವ್ದ್ರಿ? ಅಲಕನಂದ. ಹೌದಾ? ಇದು ಯಾವ ದೇವರಿಗೆ ಸಮರ್ಪಿಸಲಾಗಿದೆ ರೀ? ಯಾವ ದೇವರಿಗೆ ಸಮರ್ಪಿಸಲಾಗಿದೆ ರೀ? ಯಾವ್ದ್ರಿ? ವಿಷ್ಣು. ಓಕೆನಾ? ನೆಕ್ಸ್ಟ್ ಹೋಗೋಣ. ಹೌದಾ? ಇದು 4 ಧಾಮಗಳಲ್ಲಿ ಫೇಮಸ್ ಧಾಮ. 4 ಧಾಮ್ಸ್ ಫೇಮಸ್ ರೀ. ಓಕೆನಾ? ಡನ್. ಓಕೆ, ಬಂತ ನೋಡ್ರಿ. ನಮ್ಮ ಅಚ್ಚುಮೆಚ್ಚಿನ ದೇವಸ್ಥಾನ ಯಾವುದು? ಕೇದಾರ್ನಾಥ್. ಫೇವರೆಟ್. ಬರ್ತೀರನ ಕೇದಾರ್ನಾಥ್ಗೆ ಹೋಗೋಣ ಎಲ್ಲರೂ? ಎಸ್, ಬರ್ರಿ. ಹಂಗಾದ್ರೆ ಎಲ್ಲಾರು 1 ಲಕ್ಷ ರೂಪಾಯಿ ತಗೊಂಬರ್ರಿ. 1 ಲಕ್ಷ ರೂಪಾಯಿ ನೋಡ್ರಿ. $50 ರೂಪಾಯಿ ಬೇಕ್ರಿ. ಹೌದಾ? ಓಕೆ, ಇಲ್ಲ ಈ ಕೇದಾರ್ನಾಥ್ ದೇವಾಲಯ ಕಂಡು ಬರೋದ್ರಿ ಮಂದಾಕಿನಿ. ಮಂದಾಕಿನಿ ನದಿಯ ದಡದ ಮೇಲೆ ಇದೆ ರೀ. ಹೌದಾ? ಕೇದಾರ್ನಾಥ್ ಯಾವ ನದಿಯ ದಡದ ಮೇಲೆ ಇದ್ರಿ? ಮಂದಾಕಿನಿ ನದಿಯ ದಡದ ಮೇಲಿದೆ. ಹಂಗಾದ್ರೆ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾನ್ರಿ? ಯಾವ್ದ್ರಿ? ರುದ್ರಪ್ರಯಾಗ್ ರೀ. ರುದ್ರಪ್ರಯಾಗ್.
ಹಾಗಾದ್ರೆ ಇದು ಯಾವ ದೇವರಿಗೆ ಸಮರ್ಪಿಸಲಾಗಿದೆ ರೀ? ಯಾವ ದೇವರಿಗೆ ಸಮರ್ಪಿಸಲಾಗಿದೆ? ಶಿವ. ಹೌದಾ? 12 ಜ್ಯೋತಿರ್ಲಿಂಗದಲ್ಲಿ ಒಂದು ಅದರಿ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ಯಾವುದು? ಶಿವ. ಅರ್ಥ ಐತ್ರಿ? ನೆಕ್ಸ್ಟ್ ಹೋಗೋಣ್ರಿ. ಕೇದಾರ್ನಾಥ್ ಆಯ್ತು, ಬದ್ರಿನಾಥ್ ಆಯ್ತು, ಗಂಗೋತ್ರಿ ರೀ. ಓಕೆ, ಈ ಗಂಗೋತ್ರಿ ದೇವಸ್ಥಾನ ಉತ್ತರ ಕಾಶಿ ಉತ್ತರಾಖಂಡ್ನಲ್ಲಿ ಕಂಡು ಬರುತ್ತೆ ರೀ. ಉತ್ತರ ಕಾಶಿ ಉತ್ತರಾಖಂಡ್ನಲ್ಲಿ ಕಂಡು ಬರುತ್ತದೆ. ಇದು ಗಂಗಾದೇವಿಗೆ ಸಮರ್ಪಿಸಲಾಗಿದೆ. ಗಂಗಾದೇವಿಗೆ ಸಮರ್ಪಿಸಲಾಗಿದೆ. ಈ ದೇವಸ್ಥಾನವನ್ನ ಕಟ್ಟಿದವರು ಅಮರ್ ಸಿಂಗ್ ಥಾಪಾ. ಅಮರ್ ಸಿಂಗ್ ಥಾಪಾ. ಅಮರ್ ಸಿಂಗ್ ಥಾಪಾ. ಅಮರ್ ಸಿಂಗ್ ಥಾಪಾ. ಓಕೆನಾ? ಹಂಗಾದ್ರೆ ಗಂಗೋತ್ರಿ ದೇವಸ್ಥಾನ ಕಂಡು ಬರೋದಲ್ರಿ ಉತ್ತರ ಕಾಶಿ ಜಿಲ್ಲೆ ಜಾರ್ಖಂಡ್ನಲ್ಲಿ ಕಂಡು ಬರ್ತದೆ ರೀ. ಯಾವ ದೇವರಿಗೆ ಸಮರ್ಪಿಸಲಾಗಿದೆ? ಗಂಗೋತ್ರಿ ದೇವಸ್ಥಾನವನ್ನ ಯಾವ ದೇವರಿಗೆ ಸಮರ್ಪಿಸಲಾಗಿದೆ? ಗಂಗೋತ್ರಿ ದೇವಸ್ಥಾನ ಯಾವ ದೇವರಿಗೆ ಸಮರ್ಪಿಸಲಾಗಿದ್ರಿ? ಕಮೆಂಟ್ ನೋಡ್ರಿ ಬೇಗ. ಯಮುನೋತ್ರಿಯಲ್ಲಿ ಯಮುನಾ ನದಿ, ಗಂಗೋತ್ರಿಯಲ್ಲಿ ಗಂಗವ್ವ, ಯಮುನೋತ್ರಿಯಲ್ಲಿ ಯಮುನವ್ವ, ಗಂಗೋತ್ರಿಯಲ್ಲಿ ಗಂಗವ್ವ. ಓಕೆನಾ? ನೆಕ್ಸ್ಟ್ ಹೋಗನ್ರಿ. ಸೊ ನೋಡ್ರಿ, ಉತ್ತರಾಖಂಡ್ನಲ್ಲಿ ಕಂಡು ಬರುವ ಯಾವ್ಯಾವ ದೇವಸ್ಥಾನ ರೀ? ಫೇಮಸ್ ಹೇಳ್ರಿ ನನಗೆ ಸಾಕು. ಒಂದು ಉತ್ತರಾಖಂಡ್, ಒಂದು ಕೇದಾರ್ನಾಥ್ ರೀ. ನೆಕ್ಸ್ಟ್ ಯಾವ್ದ್ರಿ? ಬದ್ರಿನಾಥ್. 3 ಗಂಗೋತ್ರಿ. 4 ಯಮುನೋತ್ರಿ. ಹೌದಾ? ಸೊ ಟೋಟಲ್ 4 ವೆರಿ ವೆರಿ ಫೇಮಸ್. ಕೇದಾರ್ನಾಥ್ ಯಾವ ನದಿಯ ದಡದ ಮೇಲಿದ್ರಿ? ಮಂದಾಕಿನಿ. ಬದ್ರಿನಾಥ್ ಅಲಕನಂದ. ಗಂಗೋತ್ರಿ ಗಂಗಾ ನದಿ. ಯಮುನೋತ್ರಿ ಯಮುನಾ ನದಿ. ಓಕೆ ರೀ. ನೆಕ್ಸ್ಟ್ ಹೋಗೋಣ ರಾಜ್ಯಕ್ಕ. ಸೊ ಟೋಟಲ್ ಎಷ್ಟು ರಾಜ್ಯ ಮುಗಿದು ರೀ? ಎಷ್ಟು ರಾಜ್ಯ ಮುಗಿದು ರೀ? 3. ಹೌದಾ? 4ನೇ ರಾಜ್ಯಕ್ಕೆ ಹೋಗನ್ರಿ. ಹಾ, 4ನೇ ರಾಜ್ಯಕ್ಕೆ ಹೋಗಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ನೆನಪಿಡ್ರಿ. ಕೇದಾರ್ನಾಥದೊಳಗ 5 ಇವು ಬರ್ತಾವ್ರಿ. ಇವಕ್ಕೆಲ್ಲ ನಾವು ಪಂಚ ಕೇದಾರ್ ಅಂತೇವ್ರಿ. ಯಾವ್ಯಾವ್ರಿ ಇವು? ಹೌದಾ? ಕಲ್ಪೇಶ್ವರ, ರುದ್ರನಾಥ್, ತುಂಗನಾಥ್,
ಮಹದೇಶ್ವರ. ಹೌದಾ? ಟೋಟಲ್ 5 ಇದಕ್ಕೆ ಟೋಟಲ್ 5 ಅದಾವ ಇವು. ಆಕ್ಚುಲಿ ನೀವು ನೋಡ್ಬೇಕಾಗಿದೆ, ಅದು ನಿಮ್ಗೆ ಸಿಗೋದು ಅಂತಂದ್ರೆ ಯಾವ್ದ್ರಿ? ಇಲ್ಲದ ನೋಡ, ರುದ್ರನಾಥ್ ರೀ. ಯಾವ್ದ್ರಿ? ಈ ರುದ್ರನಾಥ್ ಐತಲ್ರಿ, ಪವರ್ಫುಲ್ ರೀ. ಯಾವ್ದ್ರಿ? ರುದ್ರನಾಥ್. ಕೇದಾರ್ನಾಥ್ ಕಾಲಪೇಶ್ವರ ಮತ್ತು ತುಂಗನಾಥಕ್ಕಿಂತ ವೆರಿ ಪವರ್ಫುಲ್ ಅಂತಂದ್ರೆ ಯಾವ್ದ್ರಿ? ರುದ್ರನಾಥ್. ಇದಕ್ ನಾವೇನಂತೀವಿ? 5 ಕೇದಾರ ಅಂತ ಕರಿತೀವ್ರಿ. ಏನಂತೀವಿ? ಪಂಚ ಕೇದಾರ ಅಂತ ಕರಿತೀವ್ರಿ. ಹಂಗಾರ ಪಂಚ ಕೇದಾರ ಯಾವ್ಯಾವ್ರಿ ಅಂತ ಕೇಳ್ತಾರೆ. ಪಂಚ ಕೇದಾರ ಯಾವ್ಯಾವ್ರಿ? ಕಾಲ್ಪೇಶ್ವರ, ರುದ್ರನಾಥ್, ತುಂಗನಾಥ್, ಇನ್ನೊಂದ್ ಯಾವ್ದ್ರಿ? ಮಹೇಶ್ವರ. ಹೌದಾ? ಟೋಟಲ್ 5 ಅದಾವ್ರಿ. 5 ಇಂಪಾರ್ಟೆಂಟ್ ನೋಡ್ರಿ. ಹೌದಾ? ಹಂಗಾದ್ರೆ ಪಂಚ ಕೇದಾರ ಯಾವ್ಯಾವ್ರಿ? ಕಾಲ್ಪೇಶ್ವರ, ರುದ್ರನಾಥ, ತುಂಗನಾಥ, ಮಹೇಶ್ವರ, ಇನ್ನೊಂದು ಕೇದಾರನಾಥ್. ಟೋಟಲ್ ಎಷ್ಟು ಅದಾವ್ರಿ ಇವು? 5 ಇದಾವ್ರಿ. ಎಷ್ಟಿದಾವ್ರಿ? 5. ಇದು ಟೋಟಲ್ ಆಗಿ ನಾವೇನಂತ ಕರಿತೀವ್ರಿ? ಪಂಚ ಕೇದಾರ ಅಂತ ಕರಿತೀವ್ರಿ. ಏನಂತ ಕರಿತೀವ್ರಿ? ಪಂಚ ಕೇದಾರ. ಹೌದಾ? ನೀವು ಕೇದಾರ್ನಾಥ್ಗೆ ಹೋದ್ರಂದ್ರೆ ಮೇನ್ ಇಂಪಾರ್ಟೆಂಟ್ ಎಲ್ಲಿ ಹೋಗ್ಬೇಕು ಅಂತಂದ್ರ ಕೇದಾರ್ನಾಥ್ದಾಗ ರುದ್ರನಾಥಕ್ಕೆ ಹೋಗ್ಬರ್ಬೇಕ್ರಿ. ಹೌದಾ? ನೆಕ್ಸ್ಟ್ ನಿಮ್ಗೆ ಇನ್ನೊಂದ್ ಯಾವ್ದಂದ್ರೆ ಕಾಲ್ಪೇಶ್ವರ್ಗೂ ಇಂಪಾರ್ಟೆಂಟ್ ಅದ. ಟೋಟಲ್ ಎಷ್ಟು ಅದಾವ್ರಿ? 5. ಪಂಚ ಕೇದಾರ್. ಅಲ್ಲಿ ಒಂದು ಪ್ರತೀತಿ ಇದಪಿ, ಶಿವನ ಕಣ್ಣು ಅದಾವ ಅಂತೇಳಿ. ಹೌದಾ? ಹೋಗ್ಬರ್ರಿ ನಾಳೆ ನಿಮ್ದು. ಎಲ್ಲವೂ ಒಂದೇ ಕಡೆ ಅದ. ಇವು ಎಲ್ಲವೂ ಒಂದೇ ಕಡೆ ಅದಾವ. ರುದ್ರಪ್ರಯಾಗದಾಗ ಅದಾವ. ಈ ಬೆಳಗಾವಿ ಕುಂದ ಇದ್ರಾಗ ಎಲ್ಲಾ ಕಡೆ ಸಿಗ್ತಾವಪಿ. ನೆಕ್ಸ್ಟ್ ಅಪಿ ಇನ್ನೊಂದು ಇಂಪಾರ್ಟೆಂಟ್ ಉತ್ತರ ಪ್ರದೇಶ ನೋಡ್ರಿ. ನೆಕ್ಸ್ಟ್ ಯಾವ್ದ್ರಿ? ಉತ್ತರ ಪ್ರದೇಶ್. ಹಂಗಾರೆ ಉತ್ತರ ಪ್ರದೇಶದ ಕ್ಯಾಪಿಟಲ್ ಯಾವ್ದ್ರಿ? ಕ್ಯಾಪಿಟಲ್ ಉತ್ತರ ಪ್ರದೇಶ ಕ್ಯಾಪಿಟಲ್ ಯಾವುದು? ಲಕ್ನೋ ರೀ. ಹೌದಾ? ಉತ್ತರ ಪ್ರದೇಶದಾಗ ಇರೋದಂತ ದೇವಸ್ಥಾನ ಯಾವ್ದ್ರಿ? ಕಾಶಿ ವಿಶ್ವನಾಥ್. ಯಾವ್ದ್ರಿ? ಕಾಶಿ ವಿಶ್ವನಾಥ್. ಓಕೆನಾ? ಅರ್ಥ ಆಯ್ತ್ರಿ? ಕಾಶಿ ವಿಶ್ವನಾಥ್ ದೇವಾಲಯ ಎಲ್ಲಿ ಕಂಡು ಬರ್ತೈತ್ರಿ? ಕಾಶಿ ವಿಶ್ವನಾಥ್ ದೇವಾಲಯ ಎಲ್ಲಿ ಕಂಡು ಬರುತ್ತೆ? UP. ಹೌದಾ? ಇಲ್ಲಿ ನೋಡ್ರಿ, ಈ ಕಾಶಿ ವಿಶ್ವನಾಥ್ ಎಲ್ಲಿ ಬರ್ತೈತ್ರಿ? ವಾರಣಾಸಿ ಒಳಗೆ ಬರತ್ರಿ. ಈ ವಾರಣಾಸಿ ಅಂದ ತಕ್ಷಣ ಎಲ್ರಿ? ಉತ್ತರ ಪ್ರದೇಶ. ಇದು ಲಾರ್ಡ್ ಶಿವನಿಗೆ ಸಮರ್ಪಿಸಲಾಗಿದೆ. ಲಾರ್ಡ್ ಶಿವನಿಗೆ ಸಮರ್ಪಿಸಲಾಗಿದೆ. ಓಕೆನಾ? ಹಂಗಾದ್ರೆ ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ನೋಡ್ರಿ. ಯಾವುದು? ಕಾಶಿ ವಿಶ್ವನಾಥ್. ಈ ಕಾಶಿ ವಿಶ್ವನಾಥ್ ಯಾವ ನದಿಯ ದಡದ ಮೇಲಿದೆ? ಗಂಗಾ ನದಿ.
ಓಕೆನಾ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಈಗ ನೆಕ್ಸ್ಟ್ ಯಾವ್ದು ಬರ್ತೈತ್ರಿ? ದೆಹಲಿ. ಯಾವ್ದ್ರಿ? ದೆಹಲಿ. ಓಕೆ, ದೆಹಲಿ ಮೇನ್ ಇಂಪಾರ್ಟೆಂಟ್ ಸ್ವಾಮಿ ನಾರಾಯಣ್ ಅಕ್ಷರಧಾಮ ಟೆಂಪಲ್. ಯಾವ್ದ್ರಿ? ಸ್ವಾಮಿ ನಾರಾಯಣ್ ಅಕ್ಷರಧಾಮ ಟೆಂಪಲ್. ಸ್ವಾಮಿ ನಾರಾಯಣ್ ಅಕ್ಷರಧಾಮ ಟೆಂಪಲ್ ಎಲ್ಲಿ ಬರ್ತೈತ್ರಿ? ದೆಹಲಿ. ಎಲ್ಲಿ ಬರ್ತೈತಿ? ದೆಹಲಿ. ಬಹಾಯಿ ಟೆಂಪಲ್, ಬಹಾಯಿ ದೇವಸ್ಥಾನ ಕಂಡು ಬರೋದೆಲ್ರಿ? ನ್ಯೂ ಡೆಲ್ಲಿ. ಅಪ್ಪಿ ಬರೆದ್ರದಿಷ್ಟು ಬರೆದ್ರಿ? ಹಾಗಾದ್ರೆ ಸ್ವಾಮಿ ನಾರಾಯಣ್ ಅಕ್ಷರಧಾಮ ಟೆಂಪಲ್ ಎಲ್ಲಿ ಬರುತ್ತದೆ? ಇಲ್ಲದ ನೋಡ್ರಿ, ಸ್ವಾಮಿ ನಾರಾಯಣ್ ಅಕ್ಷರಧಾಮ ಟೆಂಪಲ್ ಭಗವಾನ್ ಸ್ವಾಮಿ ನಾರಾಯಣಗೆ ಸಮರ್ಪಿಸಲಾಗಿದೆ. ಇವರಿಗೆ ಸ್ವಾಮಿ ನಾರಾಯಣ್ ಅಂತಂದ್ರಿ ಇವನು ವಿಷ್ಣು. ಯಾರ ಇವನು? ವಿಷ್ಣು. ಓಕೆನಾ, ನೆನಪಿರ್ಲಿ. ನೆಕ್ಸ್ಟ್ ನೋಡಪ್ಪಿ, ಈ ಬಹಾಯಿ ಟೆಂಪಲ್ ಇದು ಇನ್ನೊಂದು ಹೆಸರು ಅಂತ ಲೋಟಸ್ ಟೆಂಪಲ್ ಅಂತ ಕರೀತಾರ್ರಿ. ಇದು ಕಂಡು ಬರೋದೆಲ್ರಿ? ದೆಹಲಿ. ಹೌದಾ? ಸೊ ದೆಹಲಿ ಒಳಗೆ 2 ಇಂಪಾರ್ಟೆಂಟ್ ಟೆಂಪಲ್ ಅದ ನೋಡ್ರಿ. ಒಂದು ಅಕ್ಷರಧಾಮ ಸ್ವಾಮಿ ನಾರಾಯಣ ಟೆಂಪಲ್, ಇನ್ನೊಂದು ಬಹಾಯಿ ಟೆಂಪಲ್. ಇದಕ್ಕೆ ಇನ್ನೊಂದು ಹೆಸರು ಲೋಟಸ್ ಟೆಂಪಲ್. ಅರ್ಥ ಆಯ್ತ್ರಿ? ಓಕೆನಾ? ಹಂಗಾದ್ರೆ ಟೋಟಲ್ ಎಷ್ಟು ರಾಜ್ಯಗಳು ಮುಗಿದ್ರು ಈಗ? ಎಷ್ಟು ರಾಜ್ಯ ಮುಗಿದ್ರಿ? 5. ಎಲದಿ 5 ಮುಗಿದು. ನೆಕ್ಸ್ಟ್ ಬರ್ಕೋರಿ. ಯಾವ್ದ್ರಿ? ಪಂಜಾಬ್ ರೀ. ನೋಟ್ಸ್ ಕಳಿಸ್ತೀನಪ್ಪಿ, ನೋಟ್ ಕಳಿಸ್ತೀನಿ. ಹೌದಾ? ನೆಕ್ಸ್ಟ್ ಯಾವ್ದ್ರಿ? ಪಂಜಾಬ್ ರಾಜಧಾನಿ ಯಾವ್ದ್ರಿ? ಚಂಡೀಗಢ. ಹೌದಾ? ಮೇನ್ ಇಂಪಾರ್ಟೆಂಟ್ ಯಾವ್ದ್ರಿ? ಗೋಲ್ಡನ್ ಟೆಂಪಲ್. ಯಾವ ಟೆಂಪಲ್ ರೀ? ಗೋಲ್ಡನ್ ಟೆಂಪಲ್.
ಏ ಗೋಲ್ಡನ್ ಟೆಂಪಲ್ ಒಳಗೆ ಗೋಲ್ಡ್ ಇಲ್ಲೋ ಯಪ್ಪ. ಎಲ್ಲಿ ಬರ್ತೈತ್ರಿ? ಅಮೃತ್ಸರ್. ಹೌದಾ? ಇದಕ್ ನಾವೇನಂತೀವ್ರಿ? ಗುರುದ್ವಾರ ಅಂತ ಕರಿತೀವ್ರಿ. ಗುರು ದ್ವಾರ. ಹೌದಾ? ಹೌದಾ? ಮೇನ್ ಇಂಪಾರ್ಟೆಂಟ್ ನೋಡ್ರಿ, 5th ನಾನಕ್ ಅಂತೇಳಿ. 5th 5ನೇ ನಾನಕ್ ಯಾರವನು? ಗುರು ಅರ್ಜುನ್ ಸಾಹೇಬ್. ಗುರು ಅರ್ಜುನ್ ಸಾಹೇಬ್. ಅರ್ಜುನ್ ಸಾಹೇಬ್ ಇವ ಒಂದು ಪ್ಲಾನ್ ಮಾಡ್ತಾನ್ರಿ. ಏನಂತ? ಸೆಂಟ್ರಲ್ ಪ್ಲೇಸ್ ಸಿಖ್ಖರಿಗೆ ಒಂದು ವರ್ಷಿಪ್ ಮಾಡಲು ಒಂದು ಪ್ಲೇಸ್ ಬೇಕಂತೇಳಿ ಒಂದು ಐಡಿಯಾ ಮಾಡ್ತಾನ್ರಿ. ಯಾರವನು? ಗುರು ಅರ್ಜುನ್ ಸಾಹೇಬ್ರಿ. ಹೌದಾ? ಸೊ ಇವನ ಐಡಿಯಾ ಮೇಲೆ ಒಂದು ಟೆಂಪಲ್ ಅನ್ನ ರಚನೆ ಮಾಡ್ಯಾರಿ. ಹೌದಾ? ಸೊ ಈ ಟೆಂಪಲ್ಗೆ ಇನ್ನೊಂದು ಹೆಸರೇನ್ರಿ? ಶ್ರೀ ಹರ್ ಮಂದಿರ್ ಸಾಹೇಬ್, ದರ್ಬಾರ್ ಸಾಹೇಬ್ ಅಂತ ಕರೀತಾರೆ. ಹರ್ಮಂದಿರ್ ಸಾಹೇಬ್ ಅಥವಾ ಶ್ರೀ ದರ್ಬಾರ್ ಸಾಹೇಬ್ ಅಂತ ಕರೀತಾರೆ. ಹೌದಾ? ಸೊ ಹರ್ಮಂದಿರ್ ಸಾಹೇಬ್ ಅಥವಾ ಶ್ರೀ ದರ್ಬಾರ್ ಸಾಹೇಬ್ ಅಂತ ಕರೀತಾರೆ. ಅರ್ಥ ಆಯ್ತ್ರಿ? ಹಂಗಾದ್ರೆ ಗೋಲ್ಡನ್ ಟೆಂಪಲ್ ಎಲ್ಲಿ ಬರ್ತೈತ್ರಿ? ಗೋಲ್ಡನ್ ಟೆಂಪಲ್ ಎಲ್ಲಿ ಬರ್ತೈತ್ರಿ? ಪಂಜಾಬ್ ರೀ. ಹೌದಾ? ಈ ಗೋಲ್ಡನ್ ಟೆಂಪಲ್ ಕಟ್ಟಬೇಕಂತೇಳಿ ಇದು ಯಾರ ಐಡಿಯಾ ರೀ? ಇದು ಐಡಿಯಾ ಯಾರದ್ರಿ? ಗುರು ಅರ್ಜುನ್ ಸಿಂಗ್ ರೀ. ಯಾರ್ರಿ? ಗುರು ಅರ್ಜುನ್ ಸಿಂಗ್. ಓಕೆ ರೀ. ನೆಕ್ಸ್ಟ್ ಹೋಗೋಣ್ರಿ. ಓಕೆ, ನೆಕ್ಸ್ಟ್ ಯಾವ್ದ್ರಿ? ಹರಿಯಾಣ. ಸೊ ಹರಿಯಾಣ ರಾಜಧಾನಿ ಯಾವ್ದ್ರಿ? ಚಂಡೀಗಢ. ಓಕೆ, ಒಂದು ಇಂಪಾರ್ಟೆಂಟ್ ಟೆಂಪಲ್ ರೀ. ಒಂದೇ ಟೆಂಪಲ್ ಇಂಪಾರ್ಟೆಂಟ್ ಸಾಕು. ಓಕೆ, ಯಾವ್ದ್ರದು? ಮಾರ್ಕಂಡೇಶ್ವರ ಮಹಾದೇವ ಟೆಂಪಲ್. ಟೆಂಪಲ್ಗಳು ಜಾಸ್ತಿ ಇದಾವು, ಆದ್ರೆ ನಮ್ಗೆ ಇಂಪಾರ್ಟೆಂಟ್ ಏನು? ಎಕ್ಸಾಮಿನೇಷನ್ ಪರ್ಪಸ್ ಯಾವ್ದು ಇಂಪಾರ್ಟೆಂಟ್ ಅದು ಅಷ್ಟೇ. ಹೌದಾ? ಯಾವ್ದ್ರ ಇದು? ಮಾರ್ಕಂಡೇಶ್ವರ್ ಮಹಾದೇವ ಟೆಂಪಲ್. ದ ಮಾರ್ಕಂಡೇಶ್ವರ ಮಹಾದೇವ ಟೆಂಪಲ್ ಎಲ್ಲಿ ಕಂಡು ಬರತ್ರಿ? ಈ ಮಾರ್ಕಂಡೇಶ್ವರ. ವಾವ್, ವೆರಿ ಗುಡ್. ಎಲ್ಲ ನೀವು ಕೋಡ್ ಕಂಡಿಡ್ತೀರಿ. MMT. ಹೌದಾ? ಎಲ್ಲಿ ಕಂಡು ಬರತ್ರಿ ಇದು? ಕುರುಕ್ಷೇತ್ರದಾಗ ಕಂಡು ಬರತ್ರಿ. ಇಲ್ಲೇ ಕುರುಕ್ಷೇತ್ರ ಕಂಡು ಬರತ್ರಿ. ಈ ಮಾರ್ಕಂಡೇಶ್ವರ ಮಹಾದೇವ ಟೆಂಪಲ್ ಯಾವ ದೇವರಿಗೆ ಸಮರ್ಪಿಸಲಾಗಿದ್ರೆ? ಯಾವ ದೇವರಿಗೆ ಸಮರ್ಪಿಸಲಾಗಿದೆ? ಶಿವಾರಿ. ಅರ್ಥ ಆಯ್ತ್ರಿ? ಓಕೆನಾ? ನೆಕ್ಸ್ಟ್ ಹೋಗೋಣ. ಓಕೆ, ಈಗ ಸೊ ಇಷ್ಟೊತ್ತಲ್ಲ ನಾ ಎಲ್ಲ ಓದಿದ್ ಯಾವ್ದ್ರಿ? ನಾರ್ತ್ ಇಂಡಿಯಾ ರೀ. ಯಾವ್ದ್ರಿ?
ನಾರ್ತ್ ಇಂಡಿಯಾ. ಸೊ ನಾರ್ತ್ ಇಂಡಿಯಾ ಟೋಟಲ್ 4th ಅರ್ಥ ಆಯ್ತು.